ಹಾಯ್ ಹಲೋ ನಮಸ್ಕಾರ. ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ ಸ್ನೇಹಿತರೆ, ನಾವಿವತ್ತಿನ ದಿವಸ ಒಂದು ವಿಶೇಷವಾಗಿರುವಂತಹ ಔಷಧಿ ಗುಣವನ್ನು ಹೊಂದಿರುವಂತಹ ಗಿಡಮೂಲಿಕೆಯನ್ನು ನೋಡೋಣ. ಹಳ್ಳಿ ಭಾಗದಲ್ಲಿ ಎಲ್ಲರಿಗೂ ಚಿರಪರಿಚಿತವಾಗಿರ್ತದೆ ಈ ಒಂದು ಸಸ್ಯ. ಮೊದಲಿಗೆ ಈ ನಮ್ಮ ಭಾಗದಲ್ಲಿ ಈ ಒಂದು ಸಸ್ಯವನ್ನು ಹೀಗೆ ನನ್ನ ಹಿಂದೆ ಕಾಣಿಸ್ತಾ ಇದೆ. ಈ ಸಸ್ಯದ ಹೆಸರು ಅಮೃತಪ್ಲ ಅಂತ ಹೇಳಿ. ಅಮೃತಪ್ಲದ ಗಿಡ ನಿಮಗೆಲ್ಲ ಚಿರಪರಿಚಿತವಾಗಿರ್ತದೆ ಹಳ್ಳಿ ಭಾಗದಲ್ಲಿ. ಆದರೆ ನಮ್ಮ ಸಿಟಿ ಭಾಗದ ಜನರಿಗೆ ಈ ಒಂದು ಸಸ್ಯದ ಬಗ್ಗೆ, ಈ ಒಂದು ಗಿಡದ ಬಗ್ಗೆ ಭಾಳ ಆದರೆ ನಾನು ಎಷ್ಟು ಎತ್ತರ ಬೆಳೀತಿದೆ, ಇದೇನು ಮರ ಆಗೋದಿಲ್ಲ. ಆದರೆ ಇದು ಒಬ್ಬ ಮನುಷ್ಯನೇ ಎತ್ತರದ ಮಟ್ಟಿಗೆ ಬೆಳೆದಿರ್ತದೆ. ಇದೊಂದು ಅದ್ಭುತವಾಗಿರುವಂಥ ಗಿಡ. ಇದು ನೀವು ಇವತ್ತಿನ ದಿವಸ ನನ್ನ ಮೂಲಕ ಪರಿಚಯ ಮಾಡ್ಕೊಳ್ಬೇಕು. ಯಾರು ಹೊಸದಾಗಿ ಈ ವಿಡಿಯೋವನ್ನು ನೋಡ್ತಾ ಇದ್ದೀರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇನ್ನು ನಿಮ್ಮ ಸ್ನೇಹಿತರಿಗೆ ಈ ಒಂದು ವಿಡಿಯೋವನ್ನು ಹಂಚ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ. ನನ್ನ ಅಕೌಂಟನ್ನು ಇನ್ನೂ ಹೆಚ್ಚಿನ ಮಟ್ಟಿಗೆ ಬೆಳೆಸಿ ಅಂತ ಹೇಳ್ತಾ ಈ ಒಂದು ಗಿಡದ ವಿಶೇಷ ಮಾಹಿತಿಯನ್ನು ಪ್ರಾರಂಭ ಮಾಡೋಣ. ನೋಡಿ, ಈಗೇನು ಕಾಣಿಸ್ತಾ ಇದೆ ಈ ಹೂವು ಆಗಿರ್ಬೋದು, ಮತ್ತು ಈ ಗಿಡದ ಮೇಲಿನ ಕುಡಿ ಆಗಿರ್ಬೋದು, ಇವೆಲ್ಲ ಅದ್ಭುತವಾಗಿರುವಂಥ ಔಷಧಿ ಗುಣವನ್ನು ಹೊಂದಿದೆ. ಇದು ನ್ಯಾಚುರಲ್ ಆಗಿ ನೀವು ಈ ಮೇಲಿನ ಭಾಗವನ್ನು ತೆಗೆದುಕೊಂಡು, ಅಂದರೆ ನಾನೀಗ ತೋರಿಸ್ತೇನೆ ನಿಮಗೆ. ಈ ಹೂವು ಕೂಡ ನಿಮಗೆ ಬಳಕೆ ಆಗ್ತದೆ. ಏನು ಇಲ್ಲಿ ಕಾಣಿಸ್ತಾ ಇದೆ, ಈ ಹೂವು ಕೂಡ ನಿಮಗೆ ಬಳಕೆ ಆಗ್ತದೆ. ಇದನ್ನು ಕೂಡ ನಾವು ಟೀಯಲ್ಲಿ ಹಾಕಿ, ಅಂದರೆ ನಾವು ಅಂಗಡಿ ಒಳಗೆ ತೆಗೆದುಕೊಂಡು ಬಂದು ಏನು ಚಹಾವನ್ನು ತಯಾರು ಮಾಡ್ತೀವಿ, ಟೀಯನ್ನು ತಯಾರು ಮಾಡ್ತೀವಿ, ಅದರ ಬದಲಾಗಿ ಈ ಹೂವನ್ನು ಹಾಕಿ ನಾವು ಟೀಯನ್ನು ತಯಾರು ಮಾಡಬಹುದು. ಮತ್ತು ಇದ್ರ ಮೇಲೆ ಮತ್ತು ನಾನು ನಿಮಗೆ ತೋರಿಸ್ತೀನಿ. ಆ ಭಾಗದಲ್ಲಿ ನಿಮಗೆ ಕಾಣಿಸ್ತದೆ. ಇನ್ನೊಂದು ಕಡೆಗೆ ಭಾಳಷ್ಟು ಗಿಡಗಳಿದ್ದಾವೆ, ಇದೇ ಥರದ ಗಿಡಗಳು. ಅವುಗಳನ್ನೆಲ್ಲ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ನೋಡಿ, ಭಾಳ ಅಚ್ಚುಕಟ್ಟಾಗಿ ಭಾಳ ಸುಂದರವಾಗಿ ಕಾಣಿಸ್ತಾ ಇದೆ ಈ ಹೂವಿನ ಮರ. ಇದು ಅಮೃತಪ್ಲ. ನೋಡಿ, ನಿಮ್ಮ ಕ್ಲಾರಿಟಿಯಾಗಿ ಕಾಣಿಸ್ತಾ ಇದೆ. ಇದು ನಿಮ್ಮ ಊರಿನ ಭಾಗಗಳಲ್ಲಿ ಸಿಕ್ಕರೆ ಇದನ್ನು ಬಳಸ್ಕೊಳ್ಳಿ. ಅಂಗಡಿಗಳಲ್ಲಿ ಹೋಗಿ ನೂರಾರು ರೂಪಾಯಿಗಳನ್ನು ಖರ್ಚು ಮಾಡುವ ಬದಲು ನೈಸರ್ಗಿಕವಾಗಿ ಈ ಒಂದು ಚಹಾವನ್ನು ನೀವು ಟೀಯನ್ನು, ಕಷಾಯವನ್ನು ತಯಾರು ಮಾಡ್ಕೊಳ್ಬೋದು. ಭಾಳ ಅದ್ಭುತವಾಗಿರುವಂಥ ಅಮೃತಪ್ಲದ ಗಿಡ ಅಂತ ಕರೀತಾರೆ ಹಳ್ಳಿ ಭಾಗದಲ್ಲಿ. ಈ ಅಮೃತಪ್ಲದ ಯಾವ್ಯಾವ ಭಾಗವನ್ನು ನಾವು ಟೀ ಮಾಡಲಿಕ್ಕೆ ಬಳಸುವಂಥದ್ದು ಅಂತಂದರೆ, ಈ ಹೂಗಳನ್ನು ಬಳಸ್ಬೋದು, ಮತ್ತು ಮೇಲಿನ ಕುಡಿಯನ್ನು ನೀವು ಬಳಸ್ಬೋದು. ಮತ್ತು ತೊಗಟೆಯನ್ನು ಕೂಡ ಮೊದಲು ಬಳಸ್ತಾ ಇದ್ದರು. ಬಟ್ ಈಗ ಅದರ ಬೇಡಿಕೆ ಕಡಿಮೆ ಇರೋದರಿಂದ, ಅಂದರೆ ಮೊದಲ 20 ವರ್ಷದಿಂದ ಈ ಮರವನ್ನು ತುಂಬ ಅದ್ಭುತವಾಗಿ ಬಳಸ್ತಾ ಇದ್ದರು. ಆದರೆ ಈಗ ಇದರ ಬೇಡಿಕೆ ತುಂಬ ಕಡಿಮೆ ಆಗಿದೆ. ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನಾನು ನಿಮ್ಗೆ ಸಂಪೂರ್ಣವಾಗಿ ಈ ಒಂದು ಮರವನ್ನು ತೋರಿಸ್ತಾ ಇದ್ದೇನೆ, ಈ ಒಂದು ಗಿಡವನ್ನು ನಿಮಗೆ ತೋರಿಸ್ತಾ ಇದ್ದೇನೆ. ಭಾಳಷ್ಟು ಸಿಗ್ತದೆ ಹಳ್ಳಿ ಭಾಗದಲ್ಲಿ. ಇದನ್ನು ಎಲ್ಲರೂ ಈ ಮಲೆನಾಡಿನ ಪ್ರದೇಶದ ಚಾಪುಡಿಯ ಮೊರೆ ಹೋಗಿಬಿಟ್ಟಿದ್ದಾರೆ. ಈ ನಮ್ಮ ಉತ್ತರ ಕರ್ನಾಟಕದ ಈ ಅಮೃತಪ್ಲದ ಹೂವಿನ ಬಳಕೆ, ಚಾಪುಡಿಯ ಬಳಕೆ ತುಂಬ ಕಡಿಮೆ ಆಗಿದೆ. ಮೊದಲೆಲ್ಲ ಇದನ್ನೇ ಬಳಸ್ತಾ ಇದ್ದರು. ಚಹಾವನ್ನು ತಯಾರು ಮಾಡಲಿಕ್ಕೆ ಈ ಹೂಗಳನ್ನು ಬಳಸ್ತಾ ಇದ್ದರು. ಮತ್ತು ಇಲ್ಲೇ ನಿಮ್ಗೆ ಕಾಣಿಸ್ತಾ ಇದೆ ಈ ಒಂದು ಅಮೃತಪ್ಲದ ಕುಡಿ, ಈ ಕುಡಿಯನ್ನು ಕೂಡ ಬಳಸ್ತಾ ಇದ್ದರು. ಆದರೆ ಈಗ ಎಲ್ಲರೂ ತಮ್ಮ ಜೀವನ ಶೈಲಿಯನ್ನು ಬದಲಾವಣೆ ಮಾಡಿಕೊಂಡಿದ್ದಾರೆ. ನಾವು ನೈಸರ್ಗಿಕದತ್ತ ಹೋಗಬೇಕಾಗಿದೆ. ಇವಾಗ ಆರೋಗ್ಯವನ್ನು ಕಾಪಾಡಿಕೊಳ್ಳುವ ಉದ್ದೇಶದಲ್ಲಿ ನಾವು ನೈಸರ್ಗಿಕವಾಗಿ ಈ ರೀತಿಯ ಗಿಡಮೂಲಿಕೆಗಳನ್ನು ಬಳಸಿಕೊಂಡು ಆರೋಗ್ಯವನ್ನು ಕಂಡುಕೊಳ್ಬೇಕಾಗಿದೆ.